ನಮಸ್ಕಾರ. ನನ್ನ ಹೆಸರು ಟಿ ನಾಗರಾಜ, ನೇರ ಮಾರುಕಟ್ಟೆಯ ಪ್ರತಿನಿಧಿ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತಿಗಾರ. ಮನಸ್ಸನ್ನು ಎಚ್ಚರದ ಸ್ಥಿತಿಯಲ್ಲಿಡುವುದು ಹೇಗೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಾಗ ಹಲವಾರು ಅದಕ್ಕೆ ಸಂಬಂಧಪಟ್ಟ ಸಲಹೆಗಳು ಇರುತ್ತವೆ. ವಾಸದ ಕೋಣೆಯಲ್ಲಿರುವ ಹಾಗೂ ದೈನಂದಿನ ಬಳಕೆಯ ಎಲ್ಲ ವಸ್ತುಗಳು ಅಚ್ಚುಕಟ್ಟಾಗಿರಬೇಕು. ಆ ಅಚ್ಚುಕಟ್ಟುತನವು ಮನಸ್ಸಿನ ಎಚ್ಚರ ಸ್ಥಿತಿಯನ್ನು ಸಾರಿ ಹೇಳುತ್ತದೆ. ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಕಂಡುಬರುವುದು ಎಚ್ಚರಗೇಡಿತನವೇ. ಅವರು ಉಪಯೋಗಿಸುವ ಪುಸ್ತಕಾದಿ ಸಕಲ ವಸ್ತುಗಳು ಅಸ್ತವ್ಯಸ್ತವಾಗಿರುವುದು ಆ ಎಚ್ಚರಗೇಡಿತನವನ್ನು ಎತ್ತಿ ತೋರಿಸುತ್ತದೆ. ಶರೀರ, ವಸ್ತ್ರ, ವಸ್ತುಗಳನ್ನು ಚೊಕ್ಕಟವಾಗಿಯೂ ವ್ಯವಸ್ಥಿತವಾಗಿಯೂ ಇಟ್ಟುಕೊಳ್ಳಬೇಕಾದಂತೆ ಮನಸ್ಸನ್ನು ಚೊಕ್ಕಟವಾಗಿಟ್ಟಿರಬೇಕು ಎಂಬ ಮಹತ್ವದ ಸಂಗತಿಯೊಂದು ವಿದ್ಯಾರ್ಥಿಗಳಿಗೆ ತಿಳಿದಿರಬೇಕು. ಅಸಭ್ಯ, ಅಶ್ಲೀಲ ವಿಚಾರಗಳು ಮನಸ್ಸಿನೊಳಗೆ ಪ್ರವೇಶವಾಗಲು ಬಿಡಬಾರದೆಂಬ ವಿಷಯವಂತಿರಲಿ ಹತ್ತಿರವೇ ಸುಳಿಯದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಮನಸ್ಸನ್ನು ಕೆಡಿಸುವ ಮಹಾಮಾರಿಗಳು ಅವು. ಮನಸ್ಸು ನಿದ್ರಾವಸ್ಥೆಯಲ್ಲಿದ್ದರೂ ನಷ್ಟವಿಲ್ಲ, ಸ್ವಪ್ನಾವಸ್ಥೆಯಲ್ಲಿದ್ದರೂ ಬಾಧಕವಿಲ್ಲ. ಆದರೆ ಈ ಮನಸ್ಸು ಅಸಭ್ಯತೆ, ಅಶ್ಲೀಲತೆಗಳನ್ನು ಮೈಗೂಡಿಸಿಕೊಂಡಿತೆಂದರೆ ಏಕಾಗ್ರತೆಯ ಮಾತಿನೆಲ್ಲ ಕಟ್ಟಿಡಬೇಕಾಗುತ್ತದೆ. ಶುಚಿಯಾದ ಪವಿತ್ರವಾದ ಮನಸ್ಸಿಗೆ ಏಕಾಗ್ರತೆ ಎಂಬುದು ಸುಲಭವಾಗಿ ಸಿದ್ಧಿಸುತ್ತದೆ. ಆದ್ದರಿಂದ ಅಸಭ್ಯತೆ, ಅಶ್ಲೀಲತೆಗಳನ್ನು ಬಳಿಯೇ ಸುಡಿಯಗೊಳ್ಳದಿರಬೇಕು. ಫ್ರೆಂಡ್ಸ್, ಇನ್ನೂ ಹೆಚ್ಚು ವ್ಯಕ್ತಿತ್ವ ವಿಕಸನ ಮತ್ತು ನೇರ ಮಾರುಕಟ್ಟೆಯ ಬಗ್ಗೆ ತಿಳಿಯಲು www.sunnaturalplus.com ಲಾಗಿನ್ ಮಾಡಿ, ಇಲ್ಲವೇ sunnaturalplus@gmail.comಗೆ ಮೇಲ್ ಮಾಡಿ. ವಂದನೆಗಳೊಂದಿಗೆ ಟಿ ನಾಗರಾಜ.